ಇನ್ನು ಹಣ ನೀಡಿದವರಿಗಷ್ಟೇ ವಸತಿ ಎಂಬ ಹೇಳಿಕೆ, ತಮ್ಮ ಹೇಳಿಕೆಗೆ BR ಪಾಟೀಲ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಬೇಕೋ ಹೇಳಿದ್ದೇನೆ, ನಿರ್ಧಾರ CMಗೆ ಬಿಟ್ಟಿದ್ದು. ಹಣ ನೀಡಿದವರಿಗಷ್ಟೇ ವಸತಿ ಎಂಬ ಆಡಿಯೋ ವೈರಲ್ ಆಗಿತ್ತಲ್ಲ, ಆ ಆಡಿಯೋ ಯಾರ ಕೈಲಿ ವೈರಲ್ ಮಾಡೋಕ್ಕಾಗುತ್ತೆ? ಒಂದು ಆ ಆಫೀಸರ್ ಮಾತನಾಡ್ದಂತಾರೆ ಅವ್ರು ವೈರಲ್ ಮಾಡಿರಬೇಕು, ಇಲ್ಲ ಅಂದರೆ BR ಪಾಟೀಲ್ ಇವರಿಬ್ಬನ್ ಬಿಟ್ಟರೆ ಇನ್ಯಾರ ಕೈಲೂ ಕೂಡ ಅದನ್ನು ವೈರಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದರಲ್ಲಿ ಸರ್ಫರಾಜ್ ಖಾನ್ ಅಂತೂ ತನ್ನ ಮೈ ಮೇಲೆ ತಾನೇ ಯಾರು ಸಿಕ್ಕಾಕ್ಸ್ಕೊಳ್ಳುವಂಥ ಪ್ರಯತ್ನ ಮಾಡೋದಿಲ್ಲ. ಅದರಲ್ಲಿ BR ಪಾಟೀಲ್ ಅವರೇ ಆ ಒಂದು ಆಡಿಯೋವನ್ನು ಬಿಟ್ಟಿರುವಂಥದ್ದು ಅಂತ. ಸೊ ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈಗ ಅವರು ಏನು ಹೇಳಬೇಕೋ ಹೇಳಿದ್ದೇನೆ, ನಿರ್ಧಾರ CMಗೆ ಬಿಟ್ಟಿದ್ದು. ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಗೊತ್ತಿಲ್ಲ. ಎಲ್ಲ ಸರ್ಕಾರಗಳು ಭ್ರಷ್ಟಾಚಾರ ನಡೆದಿದೆ, ನಾವು ಜನಪರ ಆಡಳಿತ ಕೊಡ್ತೀವಿ ಅಂತ ಹೇಳಿದ್ದೇವೆ. ಕೆಲವೆಡೆ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಂಡಿದ್ದಾರೆ. CM ಕರೆದ್ರೆ ಖಂಡಿತ ಹೋಗಿ ಸ್ಪಷ್ಟನೆ ಕೊಡ್ತೇನೆ, ಸತ್ಯ ಹೇಳಿದ್ದೇನೆ ಅಂತ ಶಾಸಕ BR ಪಾಟೀಲ್ ಅವರು ಹೇಳಿದ್ದಾರೆ. ಸತ್ಯ ಹೇಳಿದ್ದೀನಿ, ಏನು ಕ್ರಮ ಕೈಗೊಳ್ಬೇಕು ಕೈಗೊಳ್ಳಿ ಅಂತ. ಅಂದರೆ ಭ್ರಷ್ಟಾಚಾರ ಆಗ್ತಾ ಇದೆ ಅಂತ. ಭ್ರಷ್ಟಾಚಾರ ಆಗಿದೆ. ಅವರು ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ಆಗ್ತಾ ಇದೆ, ಅಂದರೆ ಈ ಸರ್ಕಾರದಲ್ಲೂ ಆಗ್ತಾ ಇದೆ ಅಂತ. ಅದನ್ನು ಕರೆಕ್ಟಾಗಿ ಹೇಳಿದ್ದಾರೆ ಅಷ್ಟೇ. ನಾನು ಇದ್ರ ಬಗ್ಗೆ ಹೆಚ್ಚಿನ ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗಲ್ಲ. ಮನೆ ಮುಖ್ಯಮಂತ್ರಿಗಳು ಕರೆದ್ರೆ ಹೋಗಿ ಮಾತಾಡ್ತೀನಿ. ನಾನು ಏನು ಹೇಳಿದ್ದು ಸತ್ಯ ಹೇಳಿದ್ದೀನಿ, ನಾನೇ ಮಾತಾಡೋದು, ನನ್ನ ಧ್ವನಿನೇದು. ಸರ್, ಈಗ ಅಲ್ಲಿ ಲಂಚ ತಗೊಂಡು ಕೊಡ್ತಿದಾರಾ ಅಥವಾ ನಿಮ್ಮ ಶಿಫಾರಸು ಪತ್ರಗಳನ್ನ ನನ್ನ ಶಿಫಾರಸು ಪತ್ರಗಳನ್ನು ಪರಿಗಣನೆ ತಗೊಂಡಿಲ್ಲ. ಯಾರು ನಮ್ಮ ಪತ್ರವನ್ನು ಪಂಚಾಯತ್ ಚೇರ್ಮನ್ ಓದಿದ್ದಾರೆ ಅದು ಆಗಿದೆ. ಅಂದರೆ ನನ್ನಕ್ಕಿಂತ ನಮ್ಮ ಪಂಚಾಯತ್ ಚೇರ್ಮನ್ರೇ ಭಾಳ ಬಲಿಷ್ಠರು. ಆ ಥರದ ಪರಿಸ್ಥಿತಿ ಕಾಂಗ್ರೆಸ್ ಇದೆ ಅನ್ನೋದು ಬಹಳ ಎಲ್ಲಿದೆ ಗೊತ್ತಿಲ್ಲ. ಎಷ್ಟು ಮನೆಗಳು ಕೇಳಿದ್ರಿ ಸರ್? ನಾನು 2000 ಮನೆ ಕೇಳಿದ್ದೆ ಮುಂಚೆ. ಅವರಿಗೆ 1950 ಮನೆ ಆಗಿದೆ. ಇದು ನನ್ನ ಕ್ಷೇತ್ರದಲ್ಲಿ ಅಲ್ರಿ, ಬಹುತೇಕ ಎಲ್ಲ ಕಡೆ ನಡೆದಿದೆ ಇದು. ಬರ್ರಿ, ಜಮೀರ್ ಅವರು ಹೇಳ್ತಾರೆ ನನಗೆ ಗೊತ್ತೇ ಇಲ್ಲ, ಇದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗಿದೆ. ಆಯ್ತು, ತನಿಖೆ ಮಾಡಿಸ್ಲಿ. CM ನಾನಾಗಿ ಹೋಗಿ ಭೇಟಿ ಮಾಡಲ್ಲ, ಅವ್ರು ಕರೆದ್ರೆ ಹೋಗ್ತೀನಿ, ಹೇಳ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.